ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿಗೆಲ್ಲ ಆಸೆ ಇರೋಲ್ಲ ಹೇಳಿ, ನಮ್ಮ ಸ್ಕಿನ್ ಟೋನ್ ಗ್ಲಾಸ್ ಸ್ಕಿನ್ ಥರ ಇರಬೇಕು, ಕೊರಿಯನ್ ಸ್ಕಿನ್ ಥರ ಇರಬೇಕು ಆ್ಯಂಡ್ ತುಂಬ ಸಾಫ್ಟಾಗಿರಬೇಕು, ಆ್ಯಕ್ನಿ ಫ್ರೀ ಇರಬೇಕು. ಗೈಸ್, ಆ್ಯಕ್ಚುಲಿ ಇವತ್ತು ಮೈಕ್ ಇಲ್ಲ. ಐ ಆಮ್ ರಿಯಲಿ ಸಾರಿ. ಹೊರಗಡೆಯಿಂದ ಏನೇ ವಾಯ್ಸ್ ಕೇಳಿಸಿದ್ರು ಪ್ಲೀಸ್ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಆ್ಯಂಡ್ ನನ್ನ ವಾಯ್ಸ್ ಕೂಡ ಅಷ್ಟು ಕ್ಲಾರಿಟಿ ಬಂದಿಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ, ಓಕೆನಾ? ಆ್ಯಕ್ಚುಲಿ ಓಕೆ ಲೆಟ್ಸ್ ಗೈಸ್, ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು ಟ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು. ರೀಸೆಂಟಾಗಿ ನಾನು ಟ್ರಾವೆಲಿಂಗ್ ಮಾಡಿದ್ದೆ, ಸೊ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ರೂ ಕೂಡ ಸಮ್ವೇರ್ ಟ್ಯಾನ್ ಆಗಿದ್ದೀನಿ, ಐ ನೋ. ಸೊ ಹಾಗಾಗಿ ನಾನು ಯಾಕೆ ಡಿ ಟ್ಯಾನ್ ಮಾಸ್ಕ್ನ ಮಾಡಬಾರ್ದಿತ್ತು ಅಂತ ನೀವು ಕೇಳ್ಬೋದು. ಡಿ ಟ್ಯಾನ್ ಮಾಸ್ಕ್ನ ಅಪ್ಲೈ ಮಾಡಿದ್ರೆ ಕಂಪ್ಲೀಟ್ಲಿ ಟ್ಯಾನ್ ರಿಮೂವ್ ಆಗುತ್ತೆ. ಬಟ್ ದ ರೀಸನ್ ವೈ, ಬಿಕಾಸ್ ನಾನು ಫಸ್ಟ್ ಚಿಯಾ ಸೀಡ್ಸ್ ಮಾಸ್ಕ್ನ ಅಪ್ಲೈ ಮಾಡಿ ದೆನ್ ಡಿ ಟ್ಯಾನ್ ಮಾಸ್ಕ್ನ ಅಪ್ಲೈ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಏನಪ್ಪ, ನನ್ನ ಸ್ಕಿನ್ ತುಂಬ ಬರ್ನಿಂಗ್ ಅಂತ ಫೀಲ್ ಆಗ್ತಿದೆ. ಸೊ ನನಗೆ ತಕ್ಷಣಕ್ಕೆ ಕೂಲ್ ಎಫೆಕ್ಟ್ ಬೇಕು. ಆ್ಯಂಡ್ ಡಿಹೈಡ್ರೇಟ್ ಆಗಿದೆ ನನ್ನ ಸ್ಕಿನ್, ನೋಡ್ತಿರ್ಬೋದು ತುಂಬ ಡ್ರೈ ಆಗಿದೆ. ಸೊ ಈ ಒಂದು ಮಾಸ್ಕ್ನ ಅಪ್ಲೈ ಮಾಡಿದರೆ ಸ್ಕಿನ್ ಕಂಪ್ಲೀಟ್ಲಿ ಹೈಡ್ರೇಟ್ ಆಗುತ್ತೆ. ಸೊ ಆ ಒಂದು ರೀಸನಿಂದ ಫಸ್ಟು ಚಿಯಾ ಸೀಡ್ಸ್ ಮಾಸ್ಕ್ನ ಅಪ್ಲೈ ಮಾಡಿ ದೆನ್ ಟುಮಾರೋ ಡಿ ಟ್ಯಾನ್ ಮಾಸ್ಕ್ನ ಅಪ್ಲೈ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ಚಿಯಾ ಸೀಡ್ಸ್ ಮಾಸ್ಕ್ನ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿರುವಂಥ ಚಿಯಾ ಸೀಡ್ಸ್ ಇಲ್ಲಿದೆ ನೋಡಿ. ಇದನ್ನು ನಾನು ನಮ್ಮೂರಲ್ಲೇ ಬೈ ಮಾಡಿರೋದು ಒಂದು ಅಪೋಲೋ ಸ್ಟೋರಲ್ಲಿ. ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 195 rupees, 200 ಅಂದ್ಕೊಳ್ಳಿ. ಬಟ್ ನಿಜವಾಗ್ಲೂ ಇದು ನೋಡಿ ಆಲ್ಮೋಸ್ಟ್ ಎಷ್ಟು ಖಾಲಿ ಆಗಿದೆ ಅಂತ ನೀವೇ ನೋಡಿ. 1 month ಅಂತೂ ಬರುತ್ತೆ. ಅಂದರೆ ನೀವು ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ನೀವು ಇದನ್ನು ಸ್ಕಿನ್ ಕೇರ್ ರೂಟೀನಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದರೆ ಇದು ಆಲ್ಮೋಸ್ಟ್ 1 month ಅಂತೂ ಬರುತ್ತೆ. ಚಿಯಾ ಸೀಡ್ಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ತುಂಬ ಜನ ಆ್ಯಕ್ಚುಲಿ ಕನ್ಸ್ಯೂಮ್ ಮಾಡ್ತಾರೆ ಫಾರ್ ವೆಯ್ಟ್ ಲಾಸ್ ಆಗಿರ್ಬೋದು, ಡಿಹೈಡ್ರೇಷನ್ ಯಾರಿಗಾರಿಗೆಲ್ಲ ಆಗಿರುತ್ತೆ, ಸೊ ಬಾಡಿ ಹೈಡ್ರೇಟ್ ಆಗಿರಲಿ ಅನ್ನೋದಕ್ಕಾಗಿರ್ಬೋದು. ಆ್ಯಂಡ್ ಸ್ಕಿನ್ ಹೆಲ್ತ್ಗೂ ಕೂಡ ಕೆಲವೊಬ್ಬರು ಕನ್ಸ್ಯೂಮ್ ಮಾಡ್ತಾರೆ. ಆ್ಯಕ್ಚುಲಿ ಇದನ್ನು ವಾಟರ್ ಒಳಗಡೆ ಓವರ್ ನೈಟ್ ನೆನೆಸಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಂಟಿ ಸ್ಟೊಮಕಲ್ಲಿ ಚಿಯಾ ಸೀಡ್ಸ್ನ ತಿನ್ನೋದ್ರಿಂದ ಇದರಲ್ಲಿ ಒಮೆಗಾ 3s ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇರುತ್ತೆ. ಸೊ ಏನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ವೆಯ್ಟ್ ಲಾಸ್ ಜರ್ನಿಯಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ಆದಷ್ಟು ಏನು ನಾವು ಕನ್ಸ್ಯೂಮ್ ಮಾಡ್ತಿದ್ದೀವಲ್ಲ ಚಿಯಾ ಸೀಡ್ಸ್ನ, ಸೊ ಕನ್ಸ್ಯೂಮ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹೆಲ್ತ್ ಪ್ರೊವೈಡರ್ ಯಾರು ಇರ್ತಾರೆ, ಸೊ ಅವ್ರನ್ನ ಒಂದು ಸಲ ಕನ್ಸಲ್ಟ್ ಮಾಡಿ ಕೇಳಿಬಿಟ್ಟು ಅವರಿಂದ ಒಂದು ಒಳ್ಳೆ ಸಜೆಷನ್ನ ತೊಗೊಂಡು ಯೂಸ್ ಮಾಡಿ. ಬಿಕಾಸ್ ತುಂಬ ಜನ ಸಮ್ ಮೆಡಿಕೇಷನ್ಸ್ನ ಯೂಸ್ ಮಾಡ್ತಿರ್ತಾರೆ, ಟ್ಯಾಬ್ಲೆಟ್ಸ್ ಅಥವಾ ಏನಾದರೂ ಆ ಥರ ಎಲ್ಲ ಇದ್ದಾಗ. ಸೊ ಐ ಥಿಂಕ್ ಇದನ್ನು ಕನ್ಸ್ಯೂಮ್ ಮಾಡೋದು ಬೇಡ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಹೇರ್ ಹೆಲ್ತ್ಗೂ ಕೂಡ ತುಂಬ ಹೆಲ್ಪ್ಫುಲ್. ಇದನ್ನು ನಾವು ಸ್ಕಿನ್ಗೆ ಅಪ್ಲೈ ಮಾಡ್ತಿರೋದು, ಅಂದರೆ ಚಿಯಾ ಸೀಡ್ಸ್ನ ನಾವೀಗ ಸ್ಕಿನ್ಗೆ ಅಲ್ವಾ ಅಪ್ಲೈ ಮಾಡ್ತಿರೋದು. ಸೊ ಇದರಿಂದ ನಾವು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ರೆಡ್ಯೂಸಿಂಗ್ ಇನ್ಫ್ಲಮೇಷನ್. ನಮ್ಮ ಸ್ಕಿನ್ನಲ್ಲಿ ಇನ್ಫ್ಲಮೇಷನ್ ಏನಾದ್ರು ಪ್ರಾಬ್ಲಮ್ ಇತ್ತು, ಇದರಿಂದ ನಮ್ಮ ಏನು ಸ್ಕಿನ್ನಲ್ಲಿ ಇನ್ಫ್ಲಮೇಷನ್ ಇರುತ್ತೆ ಸೊ ರೆಡ್ಯೂಸ್ ಆಗುತ್ತೆ. ಡೀಪ್ ಹೈಡ್ರೇಷನ್ ಸಿಗುತ್ತೆ. ಆ್ಯಂಡ್ ಅದನ್ನು ಬಿಟ್ಟರೆ ನಿಮ್ಮ ಫೇಸ್ ಮೇಲೆ ಅಥವಾ ನಿಮ್ಮ ಸ್ಕಿನ್ ಮೇಲೆ ಇರುವಂತಹ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ದೆನ್ ಬ್ರೈಟನ್ ಸ್ಕಿನ್ ಟೋನ್ನ ಕೊಡುತ್ತೆ, ಬ್ರೈಟಾಗಿ ನಿಮ್ಮ ಸ್ಕಿನ್ ಗ್ಲೋ ಆಗಿ ಮಾಡುತ್ತೆ. ಆ್ಯಂಡ್ ಪೋರ್ಸ್ ಎಲ್ಲ ತುಂಬ ಚೆನ್ನಾಗಿ ಇದಾಗಿ ಆ್ಯಂಡ್ ಲುಕಿಂಗ್ ಸಾಫ್ಟ್ ಫೀಲ್ ಆಗುತ್ತೆ. ಸೊ ಈಗ ಇದನ್ನು ಮಿಲ್ಕ್ ಒಳಗಡೆ 2 ಟೇಬಲ್ ಸ್ಪೂನಷ್ಟು ಹಾಕಿ ಸೋಕ್ ಮಾಡಿ ನಾನು ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಒಂದು 20-30 minutes ಸೋಕಾದರೆ ಸಾಕು, ಓಕೆ? ಆಮೇಲೆ ನಾನು ನಿಮಗೆ ಅದನ್ನು ನಾನು ಚಿಯಾ ಸೀಡ್ಸ್ನ ನೆನೆಯೋಕ್ಕೆ ಇಟ್ಟು ಬಂದಿದ್ದೀನಿ. ಸೊ ಅದು ಕಂಪ್ಲೀಟಾಗಿ ಸೋಕ್ ಆಗೋದಕ್ಕೆ ಏನಿಲ್ಲ ಅಂದರೂ 20-25 minutes ಅಂತೂ ಬೇಕು. ಸೊ ಅಷ್ಟರೊಳಗಡೆ ಆಸ್ಕ್ ಮಿ ಕ್ವಶನ್ ಅಂತ ಏನಾದರೂ ಒಂದು 3 ಕ್ವಶನ್ನ ಪಿಕ್ ಮಾಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ಪಿಕ್ ಮಾಡಿ ಇಟ್ಕೊಂಡಿದ್ದೀನಿ. ರೀಸೆಂಟಾಗಿ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನಾನು ಆಸ್ಕ್ ಮಿ ಕ್ವಶನ್ ಅಂತ ಹಾಕಿದೆ. ಸೊ ಅದರಲ್ಲಿ ತುಂಬ ಜನ ತುಂಬಾ ಕ್ವಶನ್ಸ್ನ ಕೇಳಿದ್ದೀರಾ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿರೋದನ್ನ ನಾನು ಪಿಕ್ ಮಾಡಿ ಇಟ್ಕೊಂಡಿದ್ದೀನಿ. ದ ಫಸ್ಟ್ ಕ್ವೆಶನ್, ನಾನೀಗ ಹೇಳ್ತಾ ಇರೋದ್ರಲ್ಲಿ ನಿಮ್ಮ ಫೋನ್ ಯಾವುದರಲ್ಲಿ ವೀಡಿಯೋ ಮಾಡ್ತೀರಾ, ವೈರಲ್ ಇದ್ದೀರಾ ಆ್ಯಂಡ್ ಕ್ಲಾರಿಟಿ ಚೆನ್ನಾಗಿದೆ? ಥ್ಯಾಂಕ್ ಯು. ಮಾಡ್ತಿರುವಂಥ ಫೋನ್
ಒನ್ ಪ್ಲಸ್. ಆ್ಯಕ್ಚುಲಿ ನಾನೀಗ ವೀಡಿಯೋ ಮಾಡ್ತಾ ಇರೋದು ಒನ್ ಪ್ಲಸ್ಸಲ್ಲೇ. 3 ಇಯರ್ಸ್ ಬ್ಯಾಕು ನಾನು ಈ ವಿವೋ ಫೋನಲ್ಲೇ ನಾನು ವೀಡಿಯೋಸ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ಈ ಫೋನ್ ಈಗಲೂ ಹಾಗೇ ಇದೆ. ಇದನ್ನು ನಾನು ಯೂಸ್ ಮಾಡ್ತಾ ಇಲ್ಲ, ನಮ್ಮ ಅಕ್ಕ ಅವ್ರಿಗೆ ಕೊಟ್ಟಿದ್ದೀನಿ. ಸೊ ನಾನೀಗ ವೀಡಿಯೋಸ್ ಎಲ್ಲ ಮಾಡೋದೆಲ್ಲ ಒನ್ ಪ್ಲಸ್ಸಲ್ಲೇ. ಸೊ ಕ್ಲಾರಿಟಿ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೋನ್ ಇರೋದೇನಕ್ಕೆ ಹೇಳಿ, ಯಾರಾದರೂ ಫೋನ್ ಮಾಡಿದ್ರೆ ಹಲೋ ಅನ್ನೋಕ್ಕಲ್ವಾ. ಸೊ ಅಷ್ಟೇ. ಆ ಒಂದು ಇದರಲ್ಲಿ ನಾನಿನ್ನೂ ಫೋನ್ ತೊಗೋಬೇಕು, ಒಳ್ಳೆ ಕ್ಯಾಮ್ರಾಸ್ ತೊಗೋಬೇಕು ಅಂತ ನಾನಿನ್ನೂ ಯೋಚನೆ ಮಾಡಿಲ್ಲ. ಒಬ್ವಿಯಸ್ಲಿ 50K ಆಯಿತು ಅಂದರೆ ನಾನು ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಗ್ಯಾಜೆಟ್ಸ್, ನನಗೆ ವೀಡಿಯೋಸ್ಗೆಲ್ಲ ಏನೇನು ಬೇಕು ಆ್ಯಂಡ್ ಒಳ್ಳೆ ಕ್ಯಾಮ್ರಾ ಅಥವಾ ಒಳ್ಳೆ ಫೋನ್ ಏನೇನೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ 50K ಆದಮೇಲೆ. ಅಲ್ಲಿವರೆಗೂ ನಾನು ಸದ್ಯಕ್ಕೆ ಏನಕ್ಕೂ ಫೋನ್ಸ್ಗೆ ಇನ್ವೆಸ್ಟ್ ಮಾಡೋ ಅಷ್ಟು ಇಲ್ಲ. ಬಿಕಾಸ್ ನನ್ನ ಒಂದು ಮೈಂಡಲ್ಲಿ ಒಂದು ಬಿಗ್ ಡ್ರೀಮ್ ಇದೆ ಗೈಸ್. ಆ್ಯಕ್ಚುಲಿ ಅದನ್ನು ನಾನು ದಿಸ್ ಇಯರ್ ನಾನು ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಆ್ಯಂಡ್ ಗೋಲ್ ಅದು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂಥ ಗೋಲ್ ಅದು. ಸೊ ದಿಸ್ ಇಯರ್ ನಾನು ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಆ ಒಂದು ವಿಚಾರಕ್ಕೆ ಸೇವಿಂಗ್ಸ್ ಮಾಡ್ತಿದ್ದೀನಿ. ಸೊ ನಾನು ಇನ್ನೂ ಯೋಚನೆಯೂ ಕೂಡ ಮಾಡಿಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ. 50K ಆದಮೇಲೆ ಖಂಡಿತ ಒಳ್ಳೊಳ್ಳೆ ಗ್ಯಾಜೆಟ್ಸ್ ಆ್ಯಂಡ್ ಒಳ್ಳೊಳ್ಳೆ ಕ್ಯಾಮ್ರಾ, ಒಳ್ಳೆ ಫೋನ್ಸ್ನ ಎಲ್ಲ ಪರ್ಚೇಸ್ ಮಾಡಿ ಒಳ್ಳೆ ವೀಡಿಯೋಸ್ ಮಾಡ್ತೀನಿ. ವಾಟ್ ಈಸ್ ಯುವರ್ ಸೀಕ್ರೆಟ್ ಬಿಹೈಂಡ್ ಹ್ಯಾಪಿನೆಸ್ ಆ್ಯಂಡ್ ಕರೇಜ್? ಹ್ಯಾಪಿನೆಸ್ ಅಂತ ಅಂದರೆ ವೀಡಿಯೋಸಲ್ಲಿ ಎಲ್ಲರೂ ನೋಡ್ತಾರೆ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಖುಷಿಯಾಗಿರ್ಬೋದು. ಬಟ್ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸ್ ಅಥವಾ ಸ್ಯಾಡ್ನೆಸ್ ಎಲ್ಲ ಇರುತ್ತೆ. ನನ್ನ ಲೈಫಲ್ಲೂ ಕೂಡ ನಾನು ಯಾವಾಗಲೂ ಹ್ಯಾಪಿಯಾಗಿರ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ಸಮ್ಟೈಮ್ಸ್ ಹ್ಯಾಪಿಯಾಗೂ ಕೂಡ ಇರಲ್ಲ. ತುಂಬಾ ಡಿಪ್ರೆಸ್ಡ್ ಆಗಿರ್ತೀನಿ, ಅಳ್ತೀನಿ. ಸೊ ನಾನು ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಬಟ್ ಆದರೂ ನಾನು ಒಂದಂತೂ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮಲ್ಲಿ ಎಷ್ಟೇ ನೋವಿರಲಿ, ನಮಗೆ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಜನ ನಮ್ಮನ್ನ ನೋಡ್ತಾ ಇದ್ದಾರೆ ಅಂದಾಗ ನಾವು ಅವ್ರ ಕಣ್ಣಿಗೆ ಹ್ಯಾಪಿಯಾಗೇ ಬಿಹೇವ್ ಮಾಡಬೇಕು. ಈ ಒಂದು ರೂಲ್ನ ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಎಲ್ಲರ ಮುಂದೆ ನನ್ನ ಕಷ್ಟಗಳು ಹೇಳ್ಕೊಳ್ಳೋದ್ರಿಂದ ಯಾರೂ ನನ್ನ ಕಷ್ಟನ ಬಂದುಬಿಟ್ಟು ಸಾಲ್ವ್ ಮಾಡಲ್ಲ. ಸೊ ಆ ಒಂದು ರೀಸನಿಂದ ನಾವು ಹ್ಯಾಪಿಯಾಗಿ ಒಂದು ಸ್ಮೈಲ್ ಇದೆ ಅಲ್ಲ, ಒಂದು ಸ್ಮೈಲ್ ನಮ್ಮ ಎಷ್ಟೋ ಕಷ್ಟಗಳು, ನಮ್ಮ ಎಷ್ಟೋ ಒಂದು ಇನ್ನರ್ ಫೀಲಿಂಗ್ಸ್ನ ಹೈಡ್ ಮಾಡುತ್ತೆ. ಸೊ ಸ್ಮೈಲ್ ಇಸ್ ದ ಬೆಸ್ಟ್ ಮೇಕಪ್ ಫಾರ್ ಆಲ್ ಗರ್ಲ್ಸ್. ಸೊ ಆದಷ್ಟು ಸ್ಮೈಲ್ ಮಾಡ್ತಾಯಿರಿ, ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನೇ ಅಷ್ಟೊಂದು ಹ್ಯಾಪಿಯೆಸ್ಟ್ ಪರ್ಸನ್ ಅಲ್ಲ, ಒನ್ ಥಿಂಗ್. ಆ್ಯಂಡ್ ಇದು ನನ್ನ ಸೀಕ್ರೆಟ್. ಓಕೆ, ಗೊತ್ತಾಯ್ತಾ? ನಾನು ಏನು ರೂಲ್ ಫಾಲೋ ಮಾಡ್ತಿದ್ದೀನಲ್ಲ, ಇದು ನನ್ನ ಸೀಕ್ರೆಟ್, ಬಿಹೈಂಡ್ ಸೀಕ್ರೆಟ್ ಹ್ಯಾಪಿನೆಸ್. ಅದು ಬಿಟ್ಟರೆ ಕರೇಜ್, ಮೇನ್ಲಿ ದ ಕರೇಜ್ ಎಲ್ಲಿಂದ ಅಂತ ಹೇಳಿದಿಲ್ಲ ಗೈಸ್. ನಾನು ಚಿಕ್ಕವಳಿಂದನೂ ಆಲ್ಮೋಸ್ಟ್ ತುಂಬ ಫೇಸ್ ಮಾಡಿದ್ದೀನಿ ಪ್ರಾಬ್ಲಮ್ಸ್ ಅಂದರೆ ನಾಟ್ ಫೈನಾನ್ಷಿಯಲ್ ಇಶ್ಯೂಸ್, ಅದರೆಲ್ಲ ಎಂತೆಲ್ಲ. ಅದು ಬಿಟ್ಟರೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹುಡುಗಿ, ನಾಟ್ ಓನ್ಲಿ ಬ್ಯೂಟಿಫುಲ್, ಯಾವುದೇ ಹುಡುಗಿನ ತಗೊಳ್ಳಿ, ತಮ್ಮ ಒಂದು ಸೇಫ್ಟಿಗೋಸ್ಕರ ಧೈರ್ಯ ತುಂಬ ಮುಖ್ಯ. ಓಕೆನಾ? ಸೊ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಒಂದು ಮಟ್ಟಿಗೆ ಸುಮಾರಾಗಂತೂ ಇದ್ದೀನಿ. ಸೊ ಆ ಒಂದು ರೀಸನಿಂದ ಧೈರ್ಯ ಅಂತೂ ಖಂಡಿತವಾಗ್ಲೂ ಬೇಕು. ಬಿಕಾಸ್ ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ಳೋದಕ್ಕೆ, ದ್ಯಾಟ್ಸ್ ಇಟ್. ಆ್ಯಕ್ಚುಲಿ ನಾವು ಸ್ಟ್ರಾಂಗ್ ಇಲ್ಲ ಅಂದ್ರೂ ನಾವು ಸ್ಟ್ರಾಂಗಾಗಿ ಬಿಹೇವ್ ಮಾಡಬೇಕು. ಇದು ನನ್ನ ಸೀಕ್ರೆಟ್. ನೋಡಿ ಇಲ್ಲಿದೆ, ಈ ಥರ ಜೆಲ್ಲಿ ಆಗಿರಬೇಕು. ಇದು ಫುಲ್ಲು ಮಿಲ್ಕ್ನ ಕಂಪ್ಲೀಟಾಗಿ ಹೀರ್ಕೊಂಡಿದೆ. ಓಕೆನಾ? ಇದು ಈ ಥರ ಜೆಲ್ಲಿ ಟೆಕ್ಸ್ಚರಲ್ಲಿ ಇದ್ದರೆ ಇದನ್ನು ಡೈರೆಕ್ಟ್ ಆ್ಯಕ್ಚುಲಿ ಹಂಗೆ ಅಪ್ಲೈ ಮಾಡಬಾರ್ದು. ಇದನ್ನೇನು ಮಾಡಬೇಕು, ಮಿಕ್ಸರ್ ಒಳಗಡೆ ಹಾಕಿ ಆ್ಯಕ್ಚುಲಿ ನಿಮಗೆ ಇನ್ನೊಂದು ಸ್ವಲ್ಪ ಮಿಲ್ಕ್ ಬೇಕು ಅಂತ ಹೇಳಿದ್ರೆ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ, ಅದು ಕನ್ಸಿಸ್ಟೆನ್ಸಿಗೋಸ್ಕರ. ಅದನ್ನು ಬಿಟ್ಟರೆ ಹನಿ, ಆಲೋವೆರಾ ಜೆಲ್ ನೀವು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಓನ್ಲಿ ಇದೆರಡು ಇಂಗ್ರೀಡಿಯೆಂಟ್ಸ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನನಗೆ ಆಲೋವೆರಾ
ನಾನು ಯಾವತ್ತೂ ಇದ್ರ ಜೊತೆ ಟ್ರೈ ಮಾಡಿಲ್ಲ ಆ್ಯಂಡ್ ಹನಿನೂ ಕೂಡ ಟ್ರೈ ಮಾಡಿಲ್ಲ. ಸೊ ನನ್ನ ಹನಿನ ಯಾವತ್ತೂ ಕೂಡ ಸ್ಕಿನ್ ಕೇರಲ್ಲಿ ಇವತ್ತಿನವರೆಗೂ ನಾನು ಟ್ರೈ ಮಾಡಿಲ್ಲ ಗೈಸ್. ಐ ಡೋಂಟ್ ನೋ ದ ರೀಸನ್ ಹನಿ ಯಾಕೆ ನಾನು ಒಂದು ಸಲ ಏನೋ 10th ಸ್ಟ್ಯಾಂಡರ್ಡಲ್ಲಿ ಹನಿ ಫೇಸ್ ಮೇಲೆ ಹಾಕಿದ್ದಕ್ಕೆ ನನ್ನ ಸ್ಕಿನ್ಗೆ ಅದು ಸೆಟ್ ಆಗಿಲ್ಲ ಅನಿಸಿತ್ತು. ಸೊ ಹಂಗಾಗಿ ಆ್ಯಂಡ್ ಅಲೋವೆರಾ ಜೆಲ್ ನಾನು ಮುಂಚೆ ತುಂಬ ಯೂಸ್ ಮಾಡಿದ್ದೀನಿ. ಸೊ ಇತ್ತೀಚೆಗೆ ಅಲೋವೆರಾ ಜೆಲ್ ನಾನು ಓನ್ಲಿ ಒನ್ ಪರ್ಪಸ್ಗೆ ನಾನು ಯೂಸ್ ಮಾಡೋದು, ಫೇಸಲ್ಲಿರುವಂತಹ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದಕ್ಕೆ ಅಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ, ದಟ್ಸ್ ಇಟ್. ಸೊ ಇದ್ರ ಜೊತೆ ಯೂಸ್ ಮಾಡೋದೇನು ಬೇಡ ಅನಿಸುತ್ತೆ, ಬಿಕಾಸ್ ನನಗೆ ಪಿಂಪಲ್ಸ್ ಇಲ್ಲ. ಓಕೆ, ಸೊ ಪಿಂಪಲ್ಸ್ ಇರೋರು ಅಥವಾ ಸ್ಕಿನ್ನಲ್ಲಿ ಏನಾದರೂ ರೆಡ್ನೆಸ್ ಆದರೆ ಏನಿತ್ತು ಅಂದರೆ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಓಕೆ, ಈ ಥರ ಇದನ್ನು ರುಬ್ಕೊಂಡು ಐ ಮೀನ್ ಗ್ರೈಂಡ್ ಮಾಡಿಕೊಂಡು ನಾನು ಬರ್ತೀನಿ. ಓಕೆ ಗೈಸ್, ನಾನು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈ ಒಂದು ಟೆಕ್ಸ್ಚರಲ್ಲಿ ಈ ಒಂದು ಇದರಲ್ಲಿ ಇರಬೇಕು ಆ್ಯಕ್ಚುಲಿ. ಓಕೆನಾ, ಆ ಒಂದು ಮಾಸ್ಕ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಮ್ಮ ಫೇಸ್ ಮೇಲೆ ಯಾವುದೂ ಮೇಕಪ್ ಇರಬಾರ್ದು. ಸೊ ವೆಟ್ ವೈಪ್ಸಲ್ಲಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋಣ. ಓಕೆ, ದೆನ್ ಸ್ಟೆಪ್ ಬೈ ಸ್ಟೆಪ್ ನಾನು ಈಗ ಫೇಸ್ನ ಕ್ಲೆನ್ಸ್ ಮಾಡೋದಕ್ಕೆ ಸೆಟಾಫಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಗೈಸ್ ಅದೇ ಸಿಕ್ಕಿದ್ದು. ಫ್ರೆಂಡ್ಸ್, ಯಾವುದೇ ಕ್ಲೆನ್ಸರ್ ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿದ್ರೂ ಆದಷ್ಟು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಸ್ಕಿನ್ ತುಂಬ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ ಆ್ಯಂಡ್ ಒಳ್ಳೆ ಬೆನಿಫಿಟ್ ಇದೆ. ಆ್ಯಂಡ್ ಫ್ರೆಂಡ್ಸ್, ನಾನಲ್ಲಿ ನೋಸ್ ಸ್ಟ್ರಿಪ್ಸ್ನ ತೋರಿಸ್ತಾ ಇದ್ದೀನಲ್ಲ, ಸೊ ನಾನು ಅದನ್ನು ಯಾವಾಗ್ಲೂ ನನ್ನ ನೋಸ್ ಮೇಲೆ ವೈಟ್ ಹೆಡ್ಸ್ ಬರ್ತಾ ಇರುತ್ತೆ, ಸೊ ನಾನು ಅದಕ್ಕೆ ಯೂಸ್ ಮಾಡ್ತೀನಿ. ಈ ಟೈಮಲ್ಲಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ನೋಸ್ ಮೇಲೆ ಯಾವುದೇ ಆದಂತಹ ವೈಟ್ ಹೆಡ್ಸ್ ಕಾಣಿಸಿಲ್ಲ. ಸೊ ಯಾರ್ಯಾರಿಗೆಲ್ಲ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ಸ್ ಇದೆ, ಸೊ ಅಂಥವರು ಆ ನೋಸ್ ಸ್ಟ್ರಿಪ್ಸ್ನ ಯೂಸ್ ಮಾಡಿ, ಒಳ್ಳೆ ಗುಡ್ ರಿಸಲ್ಟ್ ಕೊಡುತ್ತೆ. ದೆನ್ ನಾವು ಮಿಕ್ಸಿಯಲ್ಲಿ ಏನು ಗ್ರೈಂಡ್ ಮಾಡಿರ್ತೀವಿ ಆ ಒಂದು ಚಿಯಾ ಸೀಡ್ಸ್ನ ಫೇಸ್ ಮೇಲೆ ಅಪ್ಲೈ ಮಾಡಿ 15 to 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ಮೇಲೆ ನೀವು ನೋಡ್ತಾ ಇರ್ಬೋದು ಫೇಸ್ ಎಷ್ಟು ಗ್ಲೋ ಆಗಿದೆ. ಲೈಕ್ ತುಂಬ ಚೆನ್ನಾಗಿ ಸ್ಮೂತಾಗಿ ಫ್ರೆಶ್ ಫೀಲ್ ಆಗ್ತಿದೆ ಆ್ಯಂಡ್ ಹೈಡ್ರೇಟೆಡ್, ನನ್ನ ಸ್ಕಿನ್ ಹೈಡ್ರೇಟ್ ಆಗಿದೆ ಅಂತ ಖುಷಿ ಆಗುತ್ತೆ. ದೆನ್ ನನ್ನ ಅಂಡರ್ ಐ ಅಷ್ಟೊಂದು ಡಾರ್ಕ್ ಇಲ್ಲ ಗೈಸ್, ಆ್ಯಕ್ಚುಲಿ ಕಾಜಲ್ ಸ್ಪ್ರೆಡ್ ಆಗಿರೋದು ಅದು. ಓಕೆ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಯಾರ್ಯಾರೆಲ್ಲ ಚಿಯಾ ಸೀಡ್ಸ್ ಮಾಸ್ಕ್ನ ನಿಮ್ಮ ಒಂದು ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತ ಇದ್ದರು, ಸೊ ಅವ್ರಿಗೆಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ನೀವು ಲೈಕ್ ಮಾಡೋದ್ರಿಂದ ಗೊತ್ತಾಗುತ್ತೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ದಾವೆ ಅಂತ. ದೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇದೇ ಥರ ಒಳ್ಳೆ ವೀಡಿಯೋಸ್ ಆ್ಯಂಡ್ ಒಳ್ಳೆ ಕಂಟೆಂಟ್ಸ್ ಜೊತೆಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಮಿಸ್ಸಿಂಗ್ ಮೀ ಆ್ಯಂಡ್ ಲವ್ ಯು ಆಲ್, ಟೇಕ್ ಕೇರ್, ಸ್ಟೇ ಟ್ಯೂನ್.